ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಒಂದು ಸಖತ್ ಟೇಸ್ಟಿ ಆಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ರು ಮಾಡೋ ತರ ಮಾವಿನಕಾಯಿ ಚಿತ್ರಾನ್ನನೇ, ಆದ್ರೆ ಇದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿರತ್ತೆ. ತುಂಬಾನೇ ಅತಿ ಬೇಗ ಬೆಳಗಿನ ತಿಂಡಿಗೆ ಮಾಡುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ರುಚಿಯಾಗಿರತ್ತೆ, ಹಾಗೇನೆ ಮಾಡೋದ್ ಕೂಡ ತುಂಬಾನೇ ಸಿಂಪಲ್. ಇದನ್ನ ನೀವು ಮಕ್ಕಳು ಲಂಚ್ ಬಾಕ್ಸ್ಗೂ ಹಾಕೊಡ್ಬೋದು, ಇಲ್ಲ ಅಂತಂದ್ರೆ ಬೆಳಗಿನ ನಾಷ್ಟಕ್ಕೂ ಕೂಡ ಮಾಡ್ಕೋಬಹುದು. ಇದನ್ನ ಮಾಡೋದಕ್ಕೆ ಒಂದು ಮಾವಿನಕಾಯಿನ ಅರ್ಧ ಮಾಡ್ಕೊಂಡು ಅದರಲ್ಲಿ ಅರ್ಧ ಮಾವಿನಕಾಯಿನ ತುರ್ದಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು. ನೀವು ಬೇಕಾದ್ರೆ ಪೂರ್ತಿ ಮಾವಿನಕಾಯಿ ಕೂಡ ತಗೋಬಹುದು. ಒಂದೇ ಸಲ ಮಾವಿನಕಾಯಿ ಗೊಜ್ಜನ್ನ ಮಾಡಿ ಇಟ್ಕೊಂಡ್ರಿ ಅಂತ ಅಂದ್ರೆ ಚಿತ್ರಾನ್ನದ ಗೊಜ್ಜನ್ನ ನಿಮ್ಗೆ ಯಾವಾಗ ಬೇಕೋ ಅವಾಗ ಚಿತ್ರಾನ್ನ ಮಾಡ್ಕೊಂಡು ತಿನ್ಕೋಬಹುದು. ಯಾಕಂದ್ರೆ ಮಾವಿನಕಾಯಿ ಎಲ್ಲಾ ಸೀಸನ್ ಅಲ್ಲೂ ಸಿಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಬೇಕಾದ್ರೆ 1 ಅಥವಾ 2 ಮಾವಿನಕಾಯಿನ ಒಟ್ಟಿಗೆ ತಗೊಂಡು ಈ ತರ ಗೊಜ್ಜನ್ನ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೋಬಹುದು. ಸೊ ಇವಾಗ ನಾನು ಒಂದು ಬಾಂಡ್ಲಿನ ತಗೊಂಡಿದ್ದೀನಿ. ಅದರಲ್ಲಿ ಒಂದು 6ರಿಂದ 7 ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ನಾನಿಲ್ಲೊಂದ್ ಸ್ವಲ್ಪ ಜಾಸ್ತಿನೇ ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಒಂದು 6ರಿಂದ 7 ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದ್ 1/4 ಚಮಚ ಸಾಸಿವೆ, 1/4 ಚಮಚ ಆಗುವಷ್ಟು ಜೀರಿಗೆನ ಕೂಡ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಇಂಗು ಕೂಡ ಸೇರಿಸ್ಕೊಳ್ಬಹುದು. ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕೋದಿಲ್ಲ. ಮತ್ತೆ ನೀವು ಈ ಟೈಮ್ ಅಲ್ಲಿ ಉದ್ದಿನ ಬೇಳೆ ಕೂಡ ಹಾಕೋಬಹುದು ನಿಮ್ಗೆ ಏನಾದ್ರು ಇಷ್ಟ ಇದ್ರೆ. ಬಟ್ ನನಗೆ ಚಿತ್ರಾನ್ನದಲ್ಲಿ ಉದ್ದಿನ ಬೇಳೆ ಇದ್ರೆ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಹಾಕಿಲ್ಲ. ಇವಾಗ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಇದೊಂದ್ 3 ಚಮಚ ಆಗುವಷ್ಟು ಇದೆ ಕಡಲೆಬೇಳೆ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ನೀವೇನಾದ್ರು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರಿ ಅಂತ ಅಂದ್ರೆ ಕಡಲೆಬೇಳೆ ತುಂಬಾ ಬೇಗನೆ ಕಲರ್ ಚೇಂಜ್ ಆಗ್ಬಿಡತ್ತೆ. ಮತ್ತೆ ಜೀರಿಗೆನೂ ಅಷ್ಟೇ ತುಂಬಾ ಬೇಗನೆ ಚೇಂಜ್ ಆಗ್ಬಿಡತ್ತೆ. ಈ ಮಾವಿನಕಾಯಿ ಎಲ್ಲ ಸೀಸನ್ ಅಲ್ಲೂ ಸಿಗದೆ ಇರೋ ಕಾರಣ ನೀವೇನಾದ್ರೂ ಈ ತರ ಒಂದ್ಸಲ ಗೊಜ್ಜು ಮಾಡಿ ಇಟ್ಕೊಂಡ್ರಿ ಅಂದ್ರೆ ಫ್ರಿಜ್ ಅಲ್ಲಿ ಸುಮಾರು ಒಂದು 8ರಿಂದ 9 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು. ಯಾವಾಗ ಬೇಕಾವಾಗ ಮಾವಿನಕಾಯಿ ಚಿತ್ರಾನ್ನ ನೀವು ಮಾಡ್ಕೋಬಹುದು. ನೋಡಿ, ಇವಾಗ ಇದಕ್ಕೆ 1ರಿಂದ 2 ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೆ ಸ್ಲೈಸ್ ಆಗಿ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಒಂದೆಷ್ಟಾಗುವಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಆನಿಯನ್ ಏನಿದೆ ಈರುಳ್ಳಿ ಅದು ನೀಟಾಗಿ ಫ್ರೈ ಆಗ್ಬೇಕು. ಆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗತ್ತಲ್ವಾ ಅಷ್ಟು ಚೆನ್ನಾಗಿರತ್ತೆ. ಆದ್ರೆ ಕೆಲವೊಬ್ಬರಿಗೆ ಚಿತ್ರಾನ್ನದಲ್ಲಿ ಈರುಳ್ಳಿ ಅರ್ಧ ಫ್ರೈ ಆದ್ರೆ ತುಂಬಾ ಇಷ್ಟ ಪಡ್ತಾರೆ. ಅಂದ್ರೆ ಅದು ಬಾಯಿಗೆ ಸಿಗ್ತಾ ಇರ್ಬೇಕು, ಅವಾಗ ತುಂಬಾ ಜನಕ್ಕೆ ಅವಾಗ್ಲೇನೆ ಇಷ್ಟ ಆಗೋದು. ಸೊ ಹಂಗಾಗಿ ನಿಮ್ಮನೇನಲ್ಲಿ ಯಾರಿಗೆ ಹೆಂಗ್ ಇಷ್ಟ ಆಗತ್ತೆ ಆ ತರ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಒಂದು 3 ಮೆಣಸಿನ್ಕಾಯಿನ ನಾನಿಲ್ಲಿ ಮುರಿದ್ಬಿಟ್ಟು ಸೇರಿಸ್ಕೊಂಡಿದೀನಿ. ಒಣಮೆಣಸಿನ್ಕಾಯಿ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬಹುದು. ಆದ್ರೆ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಚಿತ್ರಾನ್ನ ನೋಡೋದಕ್ಕೂ ಚೆನ್ನಾಗಿರತ್ತೆ, ಹಾಗೆ ಘಾಟ್ ಆಗಿ ಖಾರವಾಗಿ ತುಂಬಾನೇ ಚೆನ್ನಾಗಿರತ್ತೆ. ಸೊ ಹಂಗಾಗಿ ನಾನು ಒಣಮೆಣಸಿನ್ಕಾಯಿನ ಹಾಕೊಂಡಿದೀನಿ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಿದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ. ಇವಾಗ ಮೊದ್ಲೇ ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿ ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ. ನಾನು ಅರ್ಧ ಮಾವಿನಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಈ ತರ ತುರಿದಿಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಹುಳಿ ಇರೋದ್ರಿಂದ ಮಾವಿನಕಾಯಿ ನಾನು ಅರ್ಧ ಅಷ್ಟೇನೆ ತಗೊಂಡಿದ್ದೀನಿ. ನೀವೇನಾದ್ರೂ ತಂದಿರೋ ಮಾವಿನಕಾಯಿ ತುಂಬಾ ಹುಳಿ ಇರ್ಲಿಲ್ಲ ಅಂದ್ರೆ ನೀವು ಬೇಕಾದ್ರೆ 1/4 ಭಾಗದಷ್ಟು ಸೇರಿಸ್ಕೋಬಹುದು. ಇದಕ್ಕೊಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಕೆಲವೊಬ್ರು ಏನ್ ಮಾಡ್ತೀರಾ ಅಂತ ಅಂದ್ರೆ ಅರಿಶಿನ ತುಂಬಾ ಜಾಸ್ತಿ ಹಾಕ್ಬಿಡ್ತೀರಾ ಚಿತ್ರಾನ್ನಗೆ, ಅವಾಗ ತಿನ್ನೋದಕ್ಕೆ ಅದು ಒಂಥರ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಂಗಾಗಿ ಲೈಟ್ ಆಗಿ ಕಲರ್ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡಿದೀನಿ ಅಷ್ಟೇನೆ. ಬೇಕಂದ್ರೆ ನೀವು 2 ಸಲ ಅರಿಶಿನ ಹಾಕೋಬಹುದು, ಒಂದ್ಸಲ ಒಂದ್ ಸ್ವಲ್ಪ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಕಲರ್ ಸ್ವಲ್ಪ ಕಡಿಮೆ ಆಯ್ತು ಅನ್ಸಿದ್ರೆ ಮತ್ತೆ ಬೇಕಾದ್ರೂ ಕೂಡ ನೀವು ಹಾಕೋಬಹುದು. ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನ ಒಂದೇ ಸಲ ಹಾಕೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಈರುಳ್ಳಿ ಬೇಗ ಉಪ್ಪು ಏನಿದೆ ಅದನ್ನ ಹಿಡ್ಕೊಂಡ್ಬಿಡತ್ತೆ. ಸೊ ಹಂಗಾಗಿ ನೀವು ಈ ಟೈಮ್ ಅಲ್ಲಿ ಉಪ್ಪನ್ನ ಜಾಸ್ತಿ ಹಾಕಿದ್ರಿ ಅಂತ ಅಂದ್ರೆ ಈರುಳ್ಳಿ ತುಂಬಾನೇ ಉಪ್ಪಾಗ್ಬಿಡತ್ತೆ. ಸೊ ಅದಕ್ಕೋಸ್ಕರನೇ ಫಸ್ಟ್ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ನಂತರ ನಾವು ಅನ್ನನ ಹಾಕ್ತಿವಲ್ವಾ ಅವಾಗ ಕೂಡ ನೀವು ಉಪ್ಪನ್ನ ಸೇರ್ಸ್ಕೋಬೇಕಾಗತ್ತೆ. ಕೆಲವೊಬ್ರು ಇಷ್ಟು ಗೊಜ್ಜನ್ನ ಮಾಡ್ಕೊಂಡು ಅನ್ನನ ಒಂದು ಪಾತ್ರೆಗೆ ಹಾಕೊಂಡು ಈ ಗೊಜ್ಜನ್ನ ಆ ಪಾತ್ರೆ ಮೇಲೆ ಹಾಕೊಂಡು ಕೈಯಿಂದಾನೇ ಮಿಕ್ಸ್ ಮಾಡ್ಕೋತೀರಾ. ಆದ್ರೆ ನಾನಿವತ್ತು ಆ ಪಾತ್ರೆಗೆನೆ ಡೈರೆಕ್ಟ್ ಆಗಿ ರೈಸ್ನ ಹಾಕೊಳ್ತೀನಿ. ಅದಕ್ಕೂ ಮೊದ್ಲು 1-2 ಚಮಚ ಆಗುವಷ್ಟು ನೀರನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಯಾಕಂದ್ರೆ ಒಂದ್ ಸ್ವಲ್ಪ ಗೊಜ್ಜು ಬರ್ಬೇಕಲ್ವಾ. ನಾವು ಲೆಮನ್ ರೈಸ್ ನ ಮಾಡ್ದೇವಾಗ ಅಂದ್ರೆ ಲೆಮನ್ ಚಿತ್ರಾನ್ನ ಅಥವಾ ಹುಣಸೆಹಣ್ಣು ಚಿತ್ರಾನ್ನ ಮಾಡ್ದೇವಾಗ
ನಾವು ಆ ರಸದಲ್ಲಿ ಏನಿದೆ ಗೊಜ್ಜಿರತ್ತೆ. ಆದ್ರೆ ಮಾವಿನಕಾಯಿ ಹಾಕಿರೋದ್ರಿಂದ ಇದ್ರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಬಿಡೋದಿಲ್ಲ, ಬಿಟ್ರು ಅತಿ ಕಡಿಮೆ ಬಿಡೋದು. ಹಂಗಾಗಿ 1-2 ಚಮಚ ಆಗೋಷ್ಟು ನಾನು ನೀರನ್ನ ಹಾಕೊಂಡಿದೀನಿ ಅಷ್ಟೇನೆ. ನೀರ್ ಹಾಕೋದ್ರಿಂದ ನಮ್ಗೆ ಗೊಜ್ಜು ತರನೇ ಆಗತ್ತೆ ನೋಡಿ. ಈ ತರ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏನು ನಿಮ್ಗೆ ಮಾವಿನಕಾಯಿ ಹಾಕಿರೋದು ತುಂಬಾ ಹೊತ್ತು ಬೇಯಬೇಕು ಅನ್ನೋದು ಏನು ಇಲ್ಲ. ಜಸ್ಟ್ ಮಾವಿನಕಾಯಿ ಎಲ್ಲ ಹಾಕಿ 1-2 ನಿಮಿಷ ಇದನ್ನ ನೀವು ಬೇಯಿಸ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಮಾವಿನಕಾಯಿ ಗೊಜ್ಜು ರೆಡಿ ಆಗತ್ತೆ. ನೀವ್ ಇದನ್ನ ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಬೇಕಾದ್ರೆ ಇದನ್ನ ಪೂರ್ತಿಯಾಗಿ ತೆಗೆದು ಒಂದು ಗ್ಲಾಸ್ ಜಾರ್ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ಕೊಂಡ್ರಿ ಅಂತ ಅಂದ್ರೆ ಆಲ್ಮೋಸ್ಟ್ 1 ವರ್ಷದವರೆಗೂ ಕೂಡ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಇವತ್ತಿಗೂ ಕೆಲವೊಂದು ಹೋಟೆಲ್ಗಳಲ್ಲಿ ಎನಿ ಟೈಮ್ ನಿಮ್ಗೆ ಚಿತ್ರಾನ್ನ ಅನ್ನೋದು ಸಿಗತ್ತೆ. ಯಾವುದೇ ಸೀಸನ್ ಬಂದ್ರು ಕೂಡ ನಿಮ್ಗೆ ಚಿತ್ರಾನ್ನ ಸಿಗತ್ತೆ. ಸೊ ಅವರೆಲ್ಲ ಹೇಗ್ ಮಾಡ್ತಾರೆ ಅಂದ್ರೆ ಇದೇ ತರನೇ ಗೊಜ್ಜುನ ಒಂದ್ಸಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ. ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೋಡ್ಬಿಟ್ಟು ಅದು ವರ್ಷ ಪೂರ್ತಿ ಅವರು ಅದನ್ನೇ ಯೂಸ್ ಮಾಡ್ತಾ ಬರೋದ್ರಿಂದ ಕೆಲವೊಂದು ಅಂಗಡಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಮಾತ್ರನೇ ನಿಮ್ಗೆ ಮಾವಿನಕಾಯಿ ಚಿತ್ರಾನ್ನ ಅನ್ನೋದು ಸಿಗತ್ತೆ. ಸೊ ನಾವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಮಾಡ್ಕೋಬಹುದು. ಇವಾಗ ನಾನು ಮೊದ್ಲೇ ರೈಸ್ ನ ಮಾಡಿ ಚೆನ್ನಾಗಿ ಅದನ್ನ ತಣ್ಣಗಾಗೋದಕ್ ಬಿಟ್ಟು ನಾನು ಹಾಕೊಂಡಿದ್ದೀನಿ. ದಯವಿಟ್ಟು ಬಿಸಿ ಅನ್ನನ ಚಿತ್ರಾನ್ನಕ್ಕಾಗ್ಲಿ ಪುಳಿಯೋಗರೆಗಾಗ್ಲಿ ಹಾಕೋದಕ್ ಹೋಗ್ಬೇಡಿ, ಮುದ್ದೆ ಆಗ್ಬಿಡತ್ತೆ. ತುಂಬಾ ಉದ್ರುದ್ರಾಗಿದ್ರೇನೆ ಚಿತ್ರಾನ್ನ ಒಂಥರ ಚಂದ ತಿನ್ನೋದಕ್ಕೆ. ನೀವೇನಾದ್ರೂ ನೈಟ್ ಮಾಡಿರೋ ಅನ್ನ ಇದೆ ಅಂತ ಅಂದ್ರೆ ಅದನ್ನೇ ಹಾಕೊಳ್ಳಿ. ಇಲ್ಲ ಅಂತ ಅಂದ್ರೆ ನೀವು ಬೆಳಗ್ಗೆ ಈ ತರ ಅನ್ನನ ಮಾಡ್ಕೊಂಡು ನೀವು ಸೇರ್ಸ್ಕೋಬಹುದು. ನೋಡಿ ನಾನು ಹಾಕಿರೋ ಕಲ್ಲರ್ ಕರೆಕ್ಟ್ ಆಗಿದೆ, ಅರ್ಶಿನದ ಪುಡಿ ಏನ್ ಹಾಕಿದೆ ಅದು, ಮತ್ತೆ ಗೊಜ್ಜುನು ಅಷ್ಟೇ ಕರೆಕ್ಟ್ ಆಗಿದೆ ಗೊಜ್ಜುನು. ಸೊ ಹಂಗಾಗಿ ನಾನು ಅರ್ಧ ಮಾವಿನಕಾಯಿ ಅಷ್ಟೇನೆ ತಗೊಂಡಿದ್ದು. ನೀವೇನಾದ್ರು ಇನ್ನೂ ಜಾಸ್ತಿ ಮಾಡ್ತೀರಾ ಅಂತ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾವಿನಕಾಯಿ ತಗೊಂಡು ಗೊಜ್ಜುನ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲಾ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಉಪ್ಪು ಏನಾದ್ರು ಬೇಕು ಅನ್ಸಿದ್ರೆ ಹಾಕೊಳ್ಳಿ. ಮತ್ತೆ ಹುಳಿನೂ ಅಷ್ಟೇ, ಅಕಸ್ಮಾತ್ ಏನಾದ್ರು ಹುಳಿ ಕಡಿಮೆ ಆಯ್ತು ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ನಿಂಬೆಹಣ್ಣು ರಸನ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ. ಅವಾಗ ನಿಮ್ಗೆ ಇನ್ನೂ ಫ್ಲೇವರ್ ತುಂಬಾ ಚೆನ್ನಾಗ್ ಬರುತ್ತೆ. ಲಾಸ್ಟ್ ಅಲ್ಲಿ ರೈಸ್ ಎಲ್ಲಾನು ಮಿಕ್ಸ್ ಮಾಡಿದ ನಂತರ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಗೆ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೊಂದ್ ಚಿಕ್ಕ ಒಗ್ಗರಣೆ ಕೊಟ್ಬಿಡೋಣ. ಇದೇ ಮೇಯ್ನು ಈ ಚಿತ್ರಾನ್ನಕ್ಕೆ. ನಾವೇನ್ ಲಾಸ್ಟ್ ಅಲ್ಲಿ ಒಗ್ಗರಣೆ ಕೊಡ್ತೀವಲ್ವಾ ಅದೇ ಮೇಯ್ನು. ಯಾಕೆ ಅಂತ ಕೂಡ ಹೇಳ್ತೀನಿ. ಕೆಲವೊಬ್ರು ಏನ್ ಮಾಡ್ತೀರಾ ಅಂತ ಅಂದ್ರೆ ಒಗ್ಗರಣೆಗೆ ಹಾಕ್ಬೇಕಾದ್ರೇನೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತೆ ಕಡಲೆ ಬೀಜ ಇದೆಲ್ಲಾನು ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತೀರಾ. ಸೊ ದಯವಿಟ್ಟು ಆ ತರ ಮಾಡೋದಕ್ಕೆ ಹೋಗ್ಬೇಡಿ. ನೋಡಿ ಚಿತ್ರಾನ್ನ ಎಲ್ಲ ಆದ್ಮೇಲೆ ರೈಸ್ ಒಂದ್ ಟೈಮ್ ನೀವು ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ಮೇಲ್ಗಡೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಈ ಕಡೆ ಇನ್ನೊಂದ್ ಕಡೆ ನಾನು ಎಣ್ಣೆ, ಕಡಲೆ ಬೀಜ, ಒಣಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದೀನಿ. ಯಾಕೆ ಈ ತರ ಮಾಡ್ಬೇಕು ಅಂತ ಅಂದ್ರೆ ನಿಮ್ಗೆ ಇದು ನೀವು ಸಂಜೆ ನೈಟ್ ವರ್ಗು ಇಟ್ರು ಕೂಡ ಕಡಲೆ ಬೀಜ ಅನ್ನೋದು ಮೆತ್ತಗಾಗಲ್ಲ. ನೀವು ಮಾಡ್ದವಾಗ ಎಷ್ಟು ಕ್ರಿಸ್ಪಿ ಆಗಿತ್ತೋ ಕಡಲೆ ಬೀಜ ನೈಟ್ ಆದ್ರೂ ಕೂಡ ಅಷ್ಟೇ ಕ್ರಿಸ್ಪಿ ಆಗಿರತ್ತೆ. ಈ ಟಿಪ್ ನ ನೀವು ಫಾಲೋ ಮಾಡಿ. ಲಾಸ್ಟ್ ಅಲ್ಲಿ ಈ ತರ ಮೇಲ್ಗಡೆ ಕಡಲೆ ಬೀಜನ ಹಾಕೋದ್ರಿಂದ ನಾವು ಚಿತ್ರಾನ್ನ ತಿನ್ಬೇಕಾದ್ರೆ ಒಂಥರ ತುಂಬಾನೇ ಚೆನ್ನಾಗಿ ಸಿಗತ್ತೆ ಕಡಲೆ ಬೀಜ. ಸೊ ಹಾಗಾಗಿ ಈ ತರ ನೀವು ಕೂಡ ಟ್ರೈ ಮಾಡಿ. ಈ ತರ ಮಾವಿನಕಾಯಿ ಚಿತ್ರಾನ್ನನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ಗೆ ಕಮೆಂಟ್ ಅಲ್ಲಿ ಬಂದು ತಿಳಿಸಿ. ಹಾಗೇನೆ ನಿಮ್ಗೆ ಏನಾದ್ರು ಮಾವಿನಕಾಯಿ ಗೊಜ್ಜು ಏನಾದ್ರು ಬೇಕು ಅಂತ ಅಂದ್ರೆ ನಾನಿವಾಗ ತೋರ್ಸ್ಕೊಟ್ಟಿದ್ದೀನಲ್ವಾ ಮಾವಿನಕಾಯಿ ಚಿತ್ರಾನ್ನ, ಅದ್ರಲ್ಲಿ ಮಾಡಿರೋ ಗೊಜ್ಜು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ 1 ವರ್ಷದವರೆಗೂ ಇಟ್ಕೋಬಹುದು ಬೇಕಾದ್ರೆ. ಇಲ್ಲ ಅಂತ ಅಂದ್ರೆ ನೀವು 6 ತಿಂಗಳವರೆಗೂ ಇಟ್ಕೋಬಹುದು. ನಿಮ್ಗೆ ಹೇಗ್ ಅನ್ಸುತ್ತೆ ಹಾಗೆ ಇಟ್ಕೊಳ್ಳಿ. ಅಂದ್ರೆ ಜಾಸ್ತಿ ಮಾಡ್ಕೊಂಡ್ರಿ ಅಂತ ಅಂದ್ರೆ ತುಂಬಾ ಟೈಮ್ ವರ್ಗು ಇಡ್ಬೋದು, ಕಡಿಮೆ ಮಾಡಿದ್ರಿ ಅಂದ್ರೆ ಬೇಗ ಖಾಲಿ ಆಗತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ಈ ಟೈಮಲ್ಲಿ ನಾನು ಇನ್ನೊಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮೊದ್ಲೇ ಹೇಳ್ದೆ ಒಂದೇ ಸಲ ಉಪ್ಪು ಹಾಕ್ಬಿಟ್ವಿ ಅಂತ ಅಂದ್ರೆ ಜಾಸ್ತಿ ಉಪ್ಪಾಗ್ಬಿಡತ್ತೆ, ಆಮೇಲೆ ಸರಿ ಮಾಡೋದಕ್ಕೂ ಆಗಲ್ಲ. ಸೊ ಹಂಗಾಗಿ ನಾನು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದೀನಿ. ಈ ತರ ಮಾಡ್ಕೊಂಡ್ರಿ ಅಂತ ಅಂದ್ರೆ ಮಾವಿನಕಾಯಿ ಚಿತ್ರಾನ್ನ ಅನ್ನೋದು ರೆಡಿನೇ ಆಗೋಗತ್ತೆ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ ಒಂದ್ಸಲ ಟ್ರೈ ಮಾಡಿ. ತುಂಬಾನೇ ಸಖತ್ತಾಗಿರತ್ತೆ. ಬೆಸ್ಟ್ ಕಾಂಬಿನೇಷನ್ ಮಾವಿನ ಹಣ್ಣು ಹಾಗೇನೆ ಮಾವಿನಕಾಯಿ ಚಿತ್ರಾನ್ನ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.